ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿತೇಶ್ ಅಂತ. ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಅದ್ರ ಹೆಸರು ದ ಕಿಲ್ಲರ್ ಸ್ಕ್ರಿಪ್ಟ್. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿರ್ತೀರ, ದ ಕ್ರೈಮ್ ಸ್ಟೋರೀಸ್ ಅಂತ ನ್ಯೂಸ್ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್ ಶೋ. ಯಾಕಂದ್ರೆ ಒಬ್ಬ ಮನುಷ್ಯ ಆ ಲೆವೆಲ್ಗೆ ಇಳಿಯೋದಕ್ಕೆ ವಾಟ್ ಕುಡ್ ಬಿ ದ ಮೋಟಿವ್, ಇಲ್ಲ ಹೇಗೆ ಸಾಧ್ಯ ಅನ್ನೋ ಕ್ಯೂರಿಯಾಸಿಟಿ ನನಗೆ ಚಿಕ್ಕ ವಯಸ್ಸಿಂದ ಆಯಿತು. ಸೊ ಐ ವಾಂಟ್ ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಚಾನಲ್ ಬೇಸ್ಡ್ ಆನ್ ದಿಸ್ ಟಾಪಿಕ್. ಇನ್ನು ಲೇಟ್ ಮಾಡಿದೆ, ನಮ್ಮ ಫಸ್ಟ್ ಕೇಸ್ ಸ್ಟಡಿಗೆ ಬರೋಣ. ಆ್ಯಂಡ್ ಇವತ್ತಿನ ಕೇಸ್ ಸ್ಟಡಿ ಬಂದು ದಿ ಬುರಾರಿ ಫ್ಯಾಮಿಲಿ. ಜುಲೈ 1st, 2018. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಡೆಲ್ಲಿ ಅಂತ ಪಾಪ್ಯುಲೇಟೆಡ್ ಸ್ಟೇಟಲ್ಲಿ ಬುರಾರಿ ಅನ್ನೋ ಪ್ರೆಸ್ಟೀಜಿಯಸ್ ಏರಿಯಾದಲ್ಲಿ ಲಿವ್ ಮಾಡ್ತಾ ಇದ್ದೀರಾ. ಒಂದು ನಾರ್ಮಲ್ ಸಂಡೇ ನೀವು ನಿಮ್ಮ ಮಾರ್ನಿಂಗ್ ವಾಕಿಂಗ್ ಅಂತ ಎದ್ದು ಬರ್ತೀರಾ. ಆ್ಯಂಡ್ ನಿಮ್ಮ ಪಕ್ಕದ ಮನೆಯವರು ಯಾವಾಗಲೂ ನಿಮಗೆ ಕಂಪ್ನಿ ಕೊಡೋರು ಅವತ್ತು ಬರೋದಿಲ್ಲ. ಅವ್ರದ್ದೊಂದು ಗ್ರೋಸರಿ ಸ್ಟೋರ್ ಇರುತ್ತೆ. ಎವ್ರಿ ಡೇ ಅದು 5 o'clock ಓಪನ್ ಆಗ್ತಿತ್ತು. ಬಟ್ ಆ ದಿನ 5:15 ಆದರೂ ಓಪನ್ ಆಗಲ್ಲ. ಆ್ಯಂಡ್ ಇದರಿಂದ ಸಸ್ಪಿಷಿಯಸ್ ಆದ ನೀವು ಕೆಲವು ಗಂಟೆಗಳಾದ್ಮೇಲೆ ನೀವು ಅವ್ರಿಗೆ ಕಾಲ್ ಮಾಡೋದು ಕಾಲ್ ಪಿಕ್ ಮಾಡಲ್ಲ ಆ್ಯಂಡ್ ಕಾಲ್ ಬ್ಯಾಕ್ ಕೂಡ ಮಾಡಲ್ಲ. ಇದರಿಂದ ನೀವು ಅವ್ರ ಮನೆಗೆ ಹೋಗ್ತೀರಾ. ಮನೆಗೆ ಹೋಗಿ ಎಷ್ಟು ಬಾಗಿಲು ತಟ್ಟಿದ್ರು, ಡೋರ್ ಬೆಲ್ ರಿಂಗ್ ಮಾಡಿದ್ರು, ಅಲ್ಲಿಂದ ಒಂದು ರಿಪ್ಲೈ ಕೂಡ ಬರಲ್ಲ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಡೋರ್ ಲಾಕ್ ಆಗಿರಲ್ಲ, ಅದು ಬರೀ ಕ್ಲೋಸ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಳಗೆ ಹೋಗಿದ ತಕ್ಷಣ ಒನ್ ಆಫ್ ದಿ ಎಲ್ಡೆಸ್ಟ್ ಮೆಂಬರ್ ಆಫ್ ಭಾಟಿಯಾ ಫ್ಯಾಮಿಲಿ, ನಾರಾಯಣ ದೇವಿ, ಅವ್ರ ರೂಮಲ್ಲೇ ನೇಣು ಹಾಕೊಂಡಿರ್ತಾರೆ. ಇದನ್ನ ನೋಡಿ ಶಾಕ್ ಆದ ನೀವು ಉಳಿದ ಮೆಂಬರ್ಸ್ಗೆ ಅದನ್ನು ಇನ್ಫಾರ್ಮ್ ಮಾಡೋಂಥ ಹಾಲಿಗೆ ಹೋಗ್ತೀರ. ಆಗ ಒಂದೇ ರೂಫಲ್ಲಿ 10 ಜನ ನೇಣು ಹಾಕೊಂಡು ಸತ್ತಿರ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಅನದರ್ ಹ್ಯಾಂಗಿಂಗ್ ಕೇಸ್. ಇಲ್ಲಿ 10 ಜನರದ್ದು ಕಣ್ಣು, ಕೈ, ಕಾಲು ಮತ್ತು ಬಾಯಿನ ಕಟ್ಟಿರ್ತಾರೆ. ಇದನ್ನ ನೋಡಿ ನೀವು ಏನು ಮಾಡ್ತೀರಾ? ಈ ಸಿಚುವೇಶನಲ್ಲಿ ನೀವಿದ್ರೆ ಏನು ಮಾಡ್ತೀರಾ? ಅಲ್ಲಿಂದ ಓಡೋಗಿ ಪೊಲೀಸಿಗೆ ಕಾಲ್ ಮಾಡ್ತೀರಲ್ವಾ? ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಗುರ್ಪ್ರೀತ್ ಸಿಂಗ್ ಡಿಡ್ ಆನ್ ದಟ್ ಡೇ. ಅವರು ಅಲ್ಲಿಂದ ಹೋಗಿ ಪೊಲೀಸಿಗೆ ಕಾಲ್ ಮಾಡ್ತಾರೆ. ಬಿಫೋರ್ ವಿ ಡೈವ್ ಇನ್ ಟು ದಿಸ್, ಭಾಟಿಯಾ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾಟಿಯಾ ಫ್ಯಾಮಿಲಿ ಟ್ರೀ ಆ್ಯಂಡ್ ಅವ್ರ ಪರ್ಸನಾಲಿಟೀಸ್ ತಿಳ್ಕೊಳ್ಬೇಕು. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್. ಭಾಟಿಯಾ ಫ್ಯಾಮಿಲಿ ಬೇಸಿಕಲಿ ಇವರು ರಾಜಸ್ಥಾನ್ ಅವರು, ಬಟ್ ಡೆಲ್ಲಿಗೆ ಮೈಗ್ರೇಟ್ ಆಗಿ ಸುಮಾರು ವರ್ಷ ಆಗಿರುತ್ತೆ. ಇವ್ರದ್ದು ಪ್ಲೈವುಡ್ ಸ್ಟೋರ್ ಮತ್ತು ಗ್ರೋಸರಿ ಸ್ಟೋರ್ ಇರುತ್ತೆ. ನಾರಾಯಣ್ ದೇವಿ, ದ ಎಲ್ಡೆಸ್ಟ್ ಮೆಂಬರ್ ಆಫ್ ದಿಸ್ ಫ್ಯಾಮಿಲಿ, ಆ್ಯಂಡ್ ಲೇಟ್ ಭೋಪಾಲ್ ಸಿಂಗ್, ಇವರಿಬ್ಬರಿಗೆ 3 ಜನ ಮಕ್ಕಳಿರ್ತಾರೆ. ಎಲ್ಡರ್ ಸನ್ ಲಲಿತ್, ಭುವನೇಶ್ ಆ್ಯಂಡ್ ಪ್ರತಿಭಾ. ಲಲಿತ್ ವೈಫ್ ಟೀನಾ, ವೇರಾಸ್ ಭುವನೇಶ್ ವೈಫ್ ಬಂದು ಸವಿತಾ. ಲಲಿತ್ ಟೀನಾಗೆ ಒಬ್ಬ ಮಗ ಶಿವಂ, ವೇರಾಸ್ ಸವಿತಾ ಆ್ಯಂಡ್ ಭುವನೇಶ್ಗೆ ಧ್ರುವ್, ಮೇನಕಾ, ನೀತು. ಆ್ಯಂಡ್ ಲಾಸ್ಟ್ ಪ್ರತಿಭಾಗೆ ಒಬ್ಬರು ಮಗಳಿರ್ತಾರೆ, ಅವ್ರ ಹೆಸರು ಪ್ರಿಯಾಂಕಾ. ಈ 3 ತಲೆಮಾರು ಕೂಡ ಒಂದೇ ಮನೆಯಲ್ಲಿ ಕಳೆದ 22 ವರ್ಷದಿಂದ ಹ್ಯಾಪಿಯಾಗಿರ್ತಾರೆ. ಸೊ ಇದೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ವೇರ್ ಇಸ್ ದ ಬಿಗಿನಿಂಗ್ ಪಾಯಿಂಟ್? ಲಲಿತ್ 2004 ಲಲಿತ್ಗೆ ಒಂದು ಮೈನರ್ ಆಕ್ಸಿಡೆಂಟ್ ಆಗುತ್ತೆ. ಇದರಿಂದ ಶಾಕಿಗೆ ಒಳಗಾಗಿದ್ದವರು ಮಾತಾಡೋದನ್ನ ನಿಲ್ಲಿಸ್ತಾರೆ. ಆ್ಯಂಡ್ ಅವ್ರ ಆಕ್ಟಿವಿಟೀಸ್ ವಿತ್ ದ ಫ್ಯಾಮಿಲಿ ವಿಲ್ ಕಂಪ್ಲೀಟ್ಲಿ ಶಟ್ ಡೌನ್. ಬಟ್ 2007 ಭೋಪಾಲ್ ಸಿಂಗ್ ಅವ್ರ ಮರಣ ಆಗುತ್ತೆ. ಒಂದು ಲಂಗ್ ಕ್ಯಾನ್ಸರಿಂದ ಅವ್ರ ಡೆತ್ ಆದಮೇಲೆ ಸರ್ಪ್ರೈಸಿಂಗ್ಲಿ ಲಲಿತ್ ವಿಲ್ ಸ್ಟಾರ್ಟ್ ಟು ಆ್ಯಕ್ಟ್ ನಾರ್ಮಲ್. ಅವರು ಮೊದಲಿಗಿಂತ ಜಾಸ್ತಿ ಮಾತಾಡ್ತಾರೆ ಮತ್ತು ಫ್ಯಾಮಿಲಿ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಭೋಪಾಲ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಈ ಫ್ಯಾಮಿಲಿ 10 ದಿನದ ಪ್ರೇಯರ್ಸ್, ಪ್ರಾರ್ಥನೆ ಅಂತ ಏನು ಹೇಳ್ತಾರೆ ಅದನ್ನ ಕಂಡಕ್ಟ್ ಮಾಡ್ತಾರೆ. ಮೊದಲು ಕೆಲವು ದಿನ ಎಲ್ಲ ನಾರ್ಮಲ್ ಆಗೇ ಇರುತ್ತೆ, ಏನು ಅಡಚಣೆ ಆಗಲ್ಲ. ಬಟ್ ಸಡನ್ ಆಗಿ ಒಂದು ದಿನ ಸುಮಾರು 9:30 ಅನ್ಸುತ್ತೆ, ಆಗ ಲಲಿತ್ ಪ್ರಾರ್ಥನೆ ಮಧ್ಯದಲ್ಲೇ ಎದ್ದು ಓಂ 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 ಅಂತ ಚಾಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ನೋಡಿದ ಜೊತೆಲಿದ್ದವ್ರಿಗೆ ಕೇಳ್ತಾರೆ, ಏನಾಯ್ತು, ಯಾಕೆ ಈ ಥರ ಆಡ್ತಿದ್ಯಾ ಅಂದಾಗ ಲಲಿತ್ ಹೇಳ್ತಾನೆ, ಇದು ನಾನೆಲ್ಲ ಮಾಡ್ತಾ ಇರೋದು, ಇದು ನಮ್ಮ ಅಪ್ಪ ಅಂತ. ಆ್ಯಂಡ್ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ಭೋಪಾಲ್ ಸಿಂಗ್ ಪ್ರತಿದಿನ ರಾತ್ರಿ 9:30 ಓಂ ಚಾಂಟಿಂಗ್ಸ್ ಮಾಡ್ತಿದ್ರು. ಸೊ ಇದ್ರ ಜೊತೆಗೆ ಲಲಿತ್ ಹೇಳಿದ ಇನ್ನೊಂದು ಮಾತು ಕೇಳಿ ಎಲ್ಲರೂ ಬೆರಗಾಗ್ತಾರೆ. ಅದೇನಂದ್ರೆ, ಲಲಿತ್ ಕನ್ಸಲ್ಲಿ ಅವ್ರ ಅಪ್ಪ ಬರ್ತಿದ್ರು ಮತ್ತು ಅವರು ಹೇಳ್ತಾರೆ, ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ. ಇದಾದ್ರ ನಂತರ ಅವರು ಪ್ರತಿದಿನ ಪ್ರಾರ್ಥನೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವ್ರ ಅಕ್ಕಪಕ್ಕ ಮನೆಯವ್ರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ.
ಆ್ಯಂಡ್ ಆಲ್ಮೋಸ್ಟ್ 9:09ವರೆಗೆ ಅವರೆಲ್ಲ ಹೇಳ್ತಾರೆ ಅಪ್ಪ ಬರೋ ಟೈಮ್ ಆಯಿತು ಅಂತ. ಆ್ಯಂಡ್ ಕೆಲವು ದಿನಗಳ ನಂತರ ಭಾಟಿಯಾ ಫ್ಯಾಮಿಲಿ ಅವ್ರದ್ದು ಬಿಹೇವಿಯರ್ ಆ್ಯಂಡ್ ಕ್ಯಾರೆಕ್ಟರಲ್ಲಿ ಸಂಪೂರ್ಣ ಚೇಂಜಸ್ ಕಾಣಿಸುತ್ತೆ. ಅವರು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ ಮತ್ತು ಡ್ರಿಂಕ್ಸ್ ಸಹ ನಿಲ್ಲಿಸ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಅವ್ರ ಮನೇಲಿ 10-11 ಡೈರಿಗಳು ಸಿಗುತ್ತಾ, ಅದು ಪ್ರತಿಯೊಂದು ಮೆಂಬರ್ಗೂ ಸಹ ಸೇರಿತ್ತು. ಆ್ಯಂಡ್ ಈ ಡೈರಿಗಳಲ್ಲಿ ಅವರು ಹೇಗೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಯಾವ ಟೈಮಲ್ಲಿ ಏನು ವರ್ಕ್ ಮಾಡಬೇಕು, ಹೇಗೆ ರಿಚುವಲ್ಸ್ ಮಾಡಬೇಕು ಅನ್ನೋ ಪ್ರಕ್ರಿಯೆಗಳು ಬರ್ತಿರುತ್ತೆ. ಆ್ಯಂಡ್ ಆ ಡೈರಿಗಳಲ್ಲಿ ಒಂದು ಡೈರಿ ಲಲಿತ್ ಆಗಿರುತ್ತೆ, ಮತ್ತು ಆ ಡೈರಿನೇ ತುಂಬ ಇಂಪಾರ್ಟೆಂಟ್ ಈ ಸ್ಟೋರಿಲಿ. ಲಲಿತ್ ಡೈರಿಲಿ ಅವರು ಹೇಗೆ ನೇಣು ಹಾಕೋಬೇಕು ಮತ್ತು ನೇಣು ಹಾಕೊಳ್ಳೋ 6 ದಿನದ ಮುಂಚೆ ಏನೆಲ್ಲ ರಿಚುವಲ್ಸ್ ಫಾಲೋ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಬರ್ತಿರುತ್ತೆ. ಆ್ಯಂಡ್ ಆ ಡೈರಿಲಿ ಯಾವ ದಿನ ನೇಣು ಹಾಕೋಬೇಕು, ಯಾವ ಟೈಮಿಂಗ್ ನೇಣು ಹಾಕೋಬೇಕು ಅಂತ ಬಂದಿರುತ್ತೆ. ಆ್ಯಂಡ್ ಆ ಫೈನಲ್ ಡ್ರಾಫ್ಟ್ನ 1 ಸೆಂಟೆನ್ಸ್ ಓದಿ ಪೊಲೀಸವರು ಸಹ 1 ಸೆಕೆಂಡ್ ಶಾಕ್ ಆಗಿರ್ತಾರೆ. ಅದೇನಂದ್ರೆ, ಅವರು ನೇಣು ಹಾಕೊಂಡಿದ ತಕ್ಷಣ ಅವರು ಸಾಯಲ್ಲ, ನಾನು ಅವ್ರಿಗೆ ಮೋಕ್ಷ ಕೊಡ್ತೀನಿ. ಎಸ್, ದಿಸ್ ಇಸ್ ವಾಟ್ ವಾಸ್ ರಿಟನ್ ಇನ್ ದಟ್ ಡೈರಿ. ಈ ಇನ್ಸಿಡೆಂಟ್ ಆದ 3 ವರ್ಷ ಆದಮೇಲೆ ಪೊಲೀಸರು ಫೈನಲಿ ಈ ಕೇಸ್ನ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಅವ್ರ ಕನ್ಕ್ಲೂಸಿವ್ ರಿಪೋರ್ಟ್ ಬಂದು ಲಲಿತ್ ವಾಸ್ ಮೆಂಟಲಿ ಅನ್ಸ್ಟೇಬಲ್. ಎಸ್, ಲಲಿತ್ ವಾಸ್ ಸಫರಿಂಗ್ ಫ್ರಮ್ ಸೈಕೋಸಿಸ್ ಅಂತ. ಸೈಕೋಸಿಸ್ ಏನಂದ್ರೆ, ಒಬ್ಬ ಮನುಷ್ಯ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ಬಗ್ಗೆ ಡಿಫ್ರೆನ್ಸ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಹಿ ವಿಲ್ ಬಿ ಹ್ಯಾಲ್ಯೂಸಿನೇಟಿಂಗ್ ಸರ್ಟೆನ್ ಥಿಂಗ್ಸ್. ಅಂದರೆ ಇರೋದು ಇಲ್ದಿರೋ ಹಾಗೆ, ಇಲ್ದಿರೋದು ಇರೋ ಹಾಗೆ ಕಾಣಿಸುತ್ತೆ. ಮತ್ತು ಅವರು ಕ್ಲೋಸ್ಡ್ ಒನ್ಸ್ ಅವ್ರ ಹತ್ರ ಏನೋ ಹೇಳ್ತಿರೋ ಹಾಗೆ, ಇಲ್ಲಾಂದರೆ ಅವ್ರ ಜೊತೆನೇ ಇರೋ ಥರ ಅನಿಸುತ್ತೆ. ಆ್ಯಂಡ್ ಸೈಕೋಸಿಸ್ ಯಾವಾಗ ಆಗುತ್ತೆ ಅಂದರೆ, ವೆನ್ ಸಮ್ಮನ್ ಲೂಸಸ್ ದೇರ್ ಕ್ಲೋಸ್ಡ್ ಒನ್ಸ್. ಆ್ಯಂಡ್ ಅಕಾರ್ಡಿಂಗ್ ಟು ಪೊಲೀಸ್ ಇನ್ವೆಸ್ಟಿಗೇಷನ್, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ವಿತ್ ಲಲಿತ್. ಲಲಿತ್ಗೆ ಸೈಕೋಸಿಸ್ ಡಿಸಾರ್ಡರ್ ಇತ್ತು ಅಂತ. ಆ್ಯಂಡ್ ಹಿ ವಾಸ್ ಇನ್ಫ್ಲೂಯೆನ್ಸಿಂಗ್ ಹಿಸ್ ಫ್ಯಾಮಿಲಿ ಆಲ್ಸೋ. ಆ್ಯಂಡ್ ಅದನ್ನು ಒಂದು ಟರ್ಮ್ ಯೂಸ್ ಮಾಡ್ತಾರೆ ಪೊಲೀಸರು, ದಟ್ ಈಸ್ ಕಾಲ್ಡ್ ಶೇರ್ ಸೈಕೋಸಿಸ್. ಅಂದರೆ ಒಬ್ಬ ಸೈಕೋಸಿಸ್ ಅವನ ಫ್ಯಾಮಿಲಿನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾನೆ, ಹೇಗೆ ಅವನು ಅನ್ಕೊಂಡಿದ್ನ ನಿಜ ಅಂತ ಪ್ರೂವ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ವಿತ್ ದಟ್ ಕೇಸ್. ಬಟ್ ಅಕಾರ್ಡಿಂಗ್ ಟು ಮೀ ಇದಕ್ಕೆ 3 ಸಿನಾರಿಯೋಸ್ ಇದೆ. ಆ್ಯಂಡ್ ಫಸ್ಟ್ ಒನ್ ಇಸ್, ಆಸ್ ಪರ್ ಪೊಲೀಸ್ ರಿಪೋರ್ಟ್, ಮೇ ಬಿ ಲಲಿತ್ ನಿಜವಾಗ್ಲೂ ಸೈಕೋಸಿಸ್ ಇಂದ ಸಫರ್ ಆಗ್ತಿರ್ಬೋದು. ಆ್ಯಂಡ್ ದಟ್ ಮೇಡ್ ಹಿಮ್ ಟು ಕಂಡಕ್ಟ್ ದಿಸ್ ಆ್ಯಕ್ಟ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಫೋಲ್ ಪ್ಲೇ. ಮೇ ಬಿ ಯಾರು ಔಟ್ಸೈಡರ್ ಮನೆಗೆ ಬಂದು ಈ ಆ್ಯಕ್ಟ್ನ ಮಾಡಿರ್ಬೋದು, ಇಲ್ಲ ಗ್ರಡ್ಜ್ ಹಿಡ್ಕೊಂಡು ಆ ಗ್ರಡ್ಜಿಂದ ಅವ್ರು ಈ ಕೆಲಸ ಮಾಡಿರ್ಬೋದು. ಆ್ಯಂಡ್ ದ ಫೈನಲ್ ಒನ್ ಇಸ್ ಪ್ಯಾರಾನಾರ್ಮಲ್ ಇನ್ವಾಲ್ವ್ಮೆಂಟ್. ಬನ್ನಿ ಈ 3 ಪರ್ಸ್ಪೆಕ್ಟಿವ್ನು ಡಿಸ್ಕಸ್ ಮಾಡಿ ಲೆಟ್ಸ್ ಕಮ್ ಟು ಕನ್ಕ್ಲೂಷನ್. ದ ಫಸ್ಟ್ ಸಸ್ಪೆಕ್ಟ್ ಲಲಿತ್. ಪೊಲೀಸರು ಇನ್ವೆಸ್ಟಿಗೇಷನ್ ಪ್ರಕಾರ ಲಲಿತ್ ವಾಸ್ ಆನ್ ಟು ಪ್ಯಾರಾನಾರ್ಮಲ್ ವಿಡಿಯೋಸ್. ಅವ್ರು ಯೂಟ್ಯೂಬಲ್ಲಿ ತುಂಬ ಗೋಸ್ಟ್ ಸ್ಟೋರೀಸ್ ನೋಡ್ತಿದ್ರು. ಆ್ಯಂಡ್ ಅವ್ರ ನೈಬರ್ಹುಡ್ ಪ್ರಕಾರ ಲಲಿತ್ ಅವರು ಒಬ್ಬೊಬ್ಬರೇ ಎಷ್ಟೊಂದು ಸತಿ ಸ್ಮಶಾನಕ್ಕೆ ಸಹ ಹೋಗ್ತಿದ್ರು. ಬಟ್ ಅಕಾರ್ಡಿಂಗ್ ಟು ಮೀ, ಲಲಿತ್ ಮೇ ನಾಟ್ ಬಿ ದಿ ಕಲ್ಪ್ರಿಟ್. ಯಾಕಂದ್ರೆ ಎಲ್ಲರ ಕೈಕಾಲನ್ನ ಕಟ್ಟಿ ಹ್ಯಾಂಗ್ ಮಾಡಾದ್ಮೇಲೆ ಅವ್ರ ಕೈಕಾಲನ್ನ ಕಟ್ಕೊಂಡು ಅವರೇ ಹ್ಯಾಂಗ್ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ? ಅದು ಪಾಸಿಬಲ್ ಅಲ್ಲ ಅನ್ಸುತ್ತೆ. ಆ್ಯಂಡ್ ಅವ್ರ ಅಕ್ಕಪಕ್ಕದ ಮನೆಯವ್ರ ಪ್ರಕಾರ ಲಲಿತ್ದು ಡೈರಿ ಏನಿತ್ತು ಅದರಲ್ಲಿ ಇದ್ದಿದ್ದ ಹ್ಯಾಂಡ್ ರೈಟಿಂಗ್ ಲಲಿತ್ದು ಅಲ್ವೇ ಅಲ್ಲ ಅಂತ. ಸೊ ಅದು ಯಾರ್ದು ಹ್ಯಾಂಡ್ ರೈಟಿಂಗ್ ಆಗಿತ್ತು? ಗೋಪಾಲ್ ಸಿಂಗ್. ಫೋಲ್ ಪ್ಲೇ. ಮೇ ಬಿ ಯಾರೋ ಒಬ್ಬ ಔಟ್ಸೈಡರ್ ಅವ್ರ ಮೇಲೆ, ಬುರಾರಿ ಫ್ಯಾಮಿಲಿ ಮೇಲೆ ಏನೋ ಒಂದು ಗ್ರಡ್ಜ್ ಇಟ್ಕೊಂಡು ಈ ಸಿವಿಯರ್ ಆ್ಯಕ್ಟ್ನ ಮಾಡಿರ್ಬೋದು. ಬಟ್ ಆ ಮನೇಲಿ ಯಾವುದೇ ರೀತಿಯಾದ ಫೋರ್ಸ್ಡ್ ಎಂಟ್ರಿ ಇಲ್ಲ. ಆ್ಯಂಡ್ ಆ ವಿಕ್ಟಿಮ್ಸ್ ಮೇಲೆ ಒಂದು ಫಿಸಿಕಲ್ ಅಸಾಲ್ಟ್ ಆಗಲಿ, ಒಂದು ಹಿಟ್ ಮಾರ್ಕ್ ಆಗಲಿ ಸಹ ಇಲ್ಲ. ಆ್ಯಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರನೂ ಕನ್ಫರ್ಮ್ ಆಗಿದೆ ಆ ಮನೇಲಿ ಫೋಲ್ ಪ್ಲೇ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಪ್ಯಾರಾನಾರ್ಮಲ್ ಇನ್ವಾಲ್ವ್ಮೆಂಟ್. ನನಗೆ ಪರ್ಸ್ನಲ್ ಆಗಿ ಈ ಸಿನಾರಿಯೋ ಏನಿದೆ ಇದು ಈ ಆ್ಯಕ್ಟ್ಗೆ ಕ್ಲೋಸ್ಡ್ ಒನ್ ಅಂತ ಅನ್ಸುತ್ತೆ. ಯಾಕಂದರೆ ನಾವು ತುಂಬ ಸತಿ ನೋಡಿದ್ದೀವಿ ಹೇಗೆ ಒಂದು ಡೆವಿಲ್ ಎಂಟಿಟಿ ನಮ್ಮ ಕ್ಲೋಸ್ಡ್ ಒನ್ಸ್ ರೂಪ ತಗೊಂಡು ನಮ್ಮನ್ನ ಹೇಗೆ ಮ್ಯಾನಿಪುಲೇಟ್ ಮಾಡುತ್ತೆ ಅಂತ. ಮೇ ಬಿ ಇಲ್ಲೂ ಸಹ ಒಂದು ನೆಗೆಟಿವ್ ಎನರ್ಜಿ ಗೋಪಾಲ್ ಸಿಂಗ್ ಅವ್ರ ರೂಪ ತಗೊಂಡು ಲಲಿತ್ ಮತ್ತು ಭಾಟಿಯಾ ಫ್ಯಾಮಿಲಿನ ಮ್ಯಾನಿಪುಲೇಟ್ ಮಾಡಿರ್ಬೋದು. ಯಾಕಂದರೆ ಆ ಡೈರಿಗಳ ಪ್ರಕಾರ ಯಾರೋ ಲಲಿತ್ ಜೊತೆ ಮತ್ತು ಭಾಟಿಯಾ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಮಾಡ್ದಂಗಿದೆ.
ಆ್ಯಂಡ್ ಮೋರ್ ಪ್ರಿಸೈಸ್ಲಿ ಈ ಡೈರಿಗಳನ್ನ ಫಾಲೋ ಮಾಡಿದ ಭಾಗ್ಯ ಫ್ಯಾಮಿಲಿಗೆ 2-3 ವರ್ಷದಿಂದ ತುಂಬಾ ಪ್ರೋಗ್ರೆಸ್ ನೋಡಿದ್ರು. ಅವ್ರ ಬಿಸ್ನೆಸ್ ಕೂಡ ತುಂಬಾ ಪ್ರಾಫಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವ್ರ ಫ್ಯಾಮಿಲಿಲಿ ಹ್ಯಾಪಿನೆಸ್ ಬಂತು. ನಾನಿಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀನಿ, ಅದೇನಂದ್ರೆ ನಾರ್ತನ್ ಸ್ಟೇಟ್ಸ್ನ ಎಷ್ಟೋ ಮನೆಯಲ್ಲಿ ಹಾಲ್ಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ರೂಫ್ನ ಓಪನ್ ಬಿಟ್ಟು ಗ್ರಿಲ್ನ ಹಾಕಿ ಗ್ಲಾಸ್ ಹಾಕಿ ಕ್ಲೋಸ್ ಮಾಡ್ತಾರೆ, ಇನ್ನು ಒಳ್ಳೆ ಬೆಳಕು ಬರಲಿ ಅಂತ. ಈ ಬಾಟಿಯ ಇದ್ದಿದ್ದ ಮನೇಲೂ ಸಹ ಅದೇ ಆಗಿತ್ತು. ಅವ್ರು ನೇಣು ಹಾಕೊಂಡಿದ್ದು ಮೇಲ್ಗಡೆ ವಾಟರ್ನ ಇಟ್ಟಿರ್ತಾರೆ, ಅಂದರೆ ನೀರು ಇಟ್ಟಿರ್ತಾರೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೆನಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್, ನೀರೊಂದು ಮೀಡಿಯಂ ಆಗಿರುತ್ತೆ. ವಾಟರ್ ಈಸ್ ಲೈಕ್ ಎ ಡೋರ್ ಬಿಟ್ವೀನ್ ದಿಸ್ ವರ್ಲ್ಡ್ ಆ್ಯಂಡ್ ಅದರ್ ವರ್ಲ್ಡ್. ಅದೊಂದು ಮೀಡಿಯಂ ಆಗಿ ಆಕ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲೂ ಸಹ ಅದೇ ಆಗಿರ್ಬೋದು. ಮೇ ಬಿ ಭಾಟ್ಯ ಫ್ಯಾಮಿಲಿ ಭೋಪಾಲ್ ಸಿಂಗ್ನ ಆ ವರ್ಲ್ಡಿಂದ ಈ ವರ್ಲ್ಡಿಗೆ ತರೋದಕ್ಕೆ ಟ್ರೈ ಮಾಡಿರ್ಬೋದು, ವಾಟರ್ನ ಮೀಡಿಯಂ ಆಗಿ ಯೂಸ್ ಮಾಡಿಕೊಂಡು. ಆ್ಯಂಡ್ ಇನ್ ದಿ ಎಂಡ್ ಮೇ ಬಿ ಡೆವಿಲ್ ಪ್ಲೇಡ್ ಇಟ್ಸ್ ಗೇಮ್. ಬಟ್ ಇಲ್ಲಿ ಕ್ಲಿಯರ್ ಆಗಿ ಒಂದು ಮ್ಯಾನಿಪುಲೇಟಿವ್ ಆಕ್ಟ್ ಅಂತೂ ನಡೆದಿದೆ. ಯಾಕಂದ್ರೆ ಅವರು ಸ್ಟೂಲ್ ತರಬೇಕಾದ್ರೆ ಆಗಲಿ, ಇಲ್ಲ ಅಂದರೆ ಆ ಕೇಬಲ್ಸ್ ಶಾಲ್ ತರಬೇಕಾದ್ರೆ ಯಾರ ಮುಖದಲ್ಲೂ ಸಹ ಸ್ಟ್ರೆಸ್ ಆಗಲಿ ಟೆನ್ಷನ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರ ಮಕ್ಕಳು ಸಹ ಈವ್ನಿಂಗ್ ಆಟ ಆಡ್ಕೊಂಡು ಮನೆಗೆ ಬಂದಿರ್ತಾರೆ. ಅದೊಂದು ಅವ್ರಿಗೆ ನಾರ್ಮಲ್ ಡೇ ಆಗಿರುತ್ತೆ. ಇನ್ ದಿ ಎಂಡ್ ಹೂ ಇಸ್ ದಿ ರಿಯಲ್ ಕಲ್ಪ್ರಿಟ್? ಲಲಿತಾ, ಇಲ್ಲ ಒಂದು ಈವಿಲ್ ಎಂಟಿಟಿನ, ಇಲ್ಲ ಏನಾದ್ರು ಫೋಲ್ ಪ್ಲೇ ನಡೆದಿದ್ಯಾ? ದಿಸ್ ಇಸ್ ವೈ ಇಟ್ ಈಸ್ ಒನ್ ಆಫ್ ದಿ ಅನ್ಸಾಲ್ವ್ಡ್ ಮಿಸ್ಟ್ರಿ ಅಪ್ ಟು ಡೇಟ್. ಸೊ ನಿಮ್ಗೇನು ಅನ್ಸುತ್ತಾ? ಅಲ್ಲಿ ನಿಜವಾಗ್ಲೂ ಏನಾಗಿರ್ಬೋದು? ಕಮೆಂಟ್ ಮಾಡಿ. ನಿಮಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮತ್ತು ಟ್ರೂ ಕ್ರೈಮ್ ಡಾಕ್ಯುಮೆಂಟ್ರೀಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.